ವೀಕ್ಷಕರೇ, ಇವತ್ತು ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವು ಕ್ಯಾಪ್ಸಿಕಮ್, ಬಟಾಟೆ, ಈರುಳ್ಳಿ ಹಾಗೂ ತೆಂಗಿನಕಾಯಿ ತೊರೆಯನ್ನು ತಕ್ಕೋಬೇಕು. ಅಲ್ಲಿ ಬಿಸಿನೀರು ಇಟ್ಕೊಳ್ಳಿ. ಇದಕ್ಕೆ ವಟಾಣಿ ಕೂಡ ಯೂಸ್ ಮಾಡ್ಬೋದು ಅಥವಾ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ನಾವು ಒಂದು ಪ್ಲೇಟಲ್ಲಿ ಶಾವಿಗೆನ ತಕ್ಕೊಳ್ಳಿ ಮತ್ತು ಇದನ್ನು ಆ ಬಿಸಿನೀರಲ್ಲಿ ಹಾಕ್ಕೊಳ್ಳಿ. ಆಯಿತಾ? ಶಾವಿಗೆಯನ್ನು ಇದರಲ್ಲಿ ಕುದಿಯುವ ನೀರಲ್ಲಿ ಹಾಕಬೇಕು. ನೋಡಿ, ಈ ಥರ ಹಾಕ್ಕೊಳ್ಳಿ. ಒಂದು ಬಾಣಲಿ ಇಟ್ಕೊಳ್ಳಿ ಖಾಲಿ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಸಾಸಿವೆ ತಗೊಳ್ಳಿ. ಸ್ವಲ್ಪ ಒಗ್ಗರಣೆ ಎಲೆ ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿ ಸಾಸಿವೆ ಹೀಗೆ ವೈಟ್ ಲೇಯರ್ ಬಂದ ಕೂಡಲೇ ಆಫ್ ಮಾಡಿ. ಈರುಳ್ಳಿ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಬಟಾಟೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ನೀರನ್ನು ಹೀಗೆ ಮಾಡಿ ತಕ್ಕೋಬೋದು ನೀವು. ನೋಡಿ, ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಆ ಥರ ಹುರ್ಕೊಳ್ಳಿ. ನೋಡಿ, ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಹೀಗೆ ಹುರ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಇದಕ್ಕೆ ಬೇಕಾದರೆ ಸಕ್ಕರೆ ಕೂಡ ಹಾಕೋಬೋದು. ನಿಮ್ಮ ಟೇಸ್ಟ್ ಅನುಸಾರ ಹಾಕೋಬೇಕು ನೀವು ಇದನ್ನು. ನೋಡಿ, ಶಾವಿಗೆ ನೀರು ಬಿಟ್ಟು ಕೂಡ ಹೀಗೆ ಆಗಬೇಕು. ಸ್ವಲ್ಪ ಹೀಗೆ ಹಾಕ್ಕೋಬೇಕು. ಬಾಣಲಿಯಲ್ಲಿ ಹಾಕೋಬೇಕು ಇದನ್ನು, ಶಾವಿಗೆನ. ಇದ್ರ ಮೇಲೆ ಕಾಯಿ ತುರಿನ ಹಾಕೋಬೇಕು. ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ನೀವು ಹಾಕಿ ರುಚಿ ಇದು ಹಾಕಿದರೆ ಆಲ್ಮೋಸ್ಟ್ ಆಲ್ ಟೇಸ್ಟ್ ಬರುತ್ತೆ. ಇದು ನಮ್ಮ ಉತ್ತರ ಕನ್ನಡ ಸೈಡ್ ಅವ್ರದ್ದು. ಶಾವಿಗೆ ಉಪ್ಪಿಟ್ಟನ್ನು ಬಿಸಿಯಾದ ಟೀ ಜೊತೆಗೆ ತಿನ್ನಿ. ಇನ್ನು ತುಂಬ ಚೆನ್ನಾಗಿರುತ್ತೆ. ಬಾಯ್ ಗಾಯ್ಸ್, ಲವ್ ಯು. ಸಬ್ಸ್ಕ್ರೈಬ್ ಫಾರ್ ಮೋರ್. ಬಾಯ್.